ಕಾಂಗ್ರೆಸ್ನವರಿಗೆ ತ್ಯಾಗ ದೇಶಭಕ್ತಿ ಅನ್ನೋದೇ ಗೊತ್ತಿಲ್ಲ ಎಂದ ಬಸವರಾಜ ಬೊಮ್ಮಾಯಿ. ಈ ಹಿಂದೆ ಭಾರತ ಪಾಕಿಸ್ತಾನ ಯುದ್ಧ ಆದಾಗ ಆಹಾರ ಕೊರತೆಯಾಗಿತ್ತು. ಆಗಿನ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿರವರು ಒಂದು ದಿನ ಉಪವಾಸವನ್ನ ಮಾಡಿ ಅಂತ ಹೇಳಿದ್ರು. ಆ ಒಂದು ದಿನ ಒಬ್ಬ ನಾಯಕನ ನೈತಿಕ ಬಲವಿದ್ದಾಗ ಮಾತ್ರ ಹೇಳಲು ಸಾಧ್ಯ ಆಗುತ್ತದೆ ಅಂತ ಹೇಳಿದ್ರು. ಇದು ಕಾಂಗ್ರೆಸ್ನವರಿಗೆ ಅರ್ಥ ಆಗುವುದಿಲ್ಲ. ಕಾಂಗ್ರೆಸ್ನವರಿಗೆ ತ್ಯಾಗ ದೇಶಭಕ್ತಿ ಅನ್ನೋದೇ ಗೊತ್ತಿಲ್ಲ. ಕಾಂಗ್ರೆಸ್ನವರಿಗೆ ಜನಮಾನಸದಲ್ಲಿ ದೇಶಭಕ್ತಿ ಆಳವಾಗಿ ಊರಿದೆ ಎಂಬುದು ಅವರಿಗೆ ಗೊತ್ತಿಲ್ಲ ಅಂತ ಗದಗ್ನ ಹಾವೇರಿ ಲೋಕಸಭಾ ಸದಸ್ಯರು ಆದಂಥ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ರು. ಕಾಂಗ್ರೆಸ್ ವಿರೋಧ ಮಾಡುವುದರ ಸಲುವಾಗಿ ವಿರೋಧವನ್ನ ಮಾಡುತ್ತಾರೆ. ಹಿಂದೆ ಇರಾಕ್ ವಾರ್ ಆಗಿತ್ತು. ಆವಾಗ 3 ದಿನದಲ್ಲಿ ಪೆಟ್ರೋಲ್ ಡೀಸೆಲ್ ಖಾಲಿಯಾಗಿತ್ತು. ಗದಗದಿಂದ ದಿಲ್ಲಿವರೆಗೆ ಪೆಟ್ರೋಲ್ ಬಂಕ್ ಮುಂದೆ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಿದ್ವು. ಕಾಂಗ್ರೆಸ್ ಸರ್ಕಾರ ನಿರ್ವಹಣೆ ಮಾಡಿತ್ತು. ಇಂತಹ ವಿಚಾರ ಗೊತ್ತಾಗಲ್ಲ. ಪ್ರಧಾನಿ ನರೇಂದ್ರ ಮೋದಿ ಕರೆ ಕೊಟ್ಟಿದ್ದು ಎಲ್ಲರೂ ಮಾಡಬೇಕಾಗಿದೆ. ಈ ಹಿಂದೆ ಕೋವಿಡ್ನಲ್ಲಿ ಜನರು ಸ್ಪಂದಿಸಿದ್ದಾರೆ. ಅದೇ ರೀತಿ ಇವಾಗ ಸ್ಪಂದನೆ ಸಿಗುವ ಭರವಸೆ ಕೂಡ ಇದೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಹಿಂದೆ ನಮಗೆ ಆಹಾರದ ಬಹಳ ದೊಡ್ಡ ಕೊರತೆ ಆದಾಗ, ಇಂಡೋ ಪಾಕಿಸ್ತಾನ ಯುದ್ಧ ಆದಾಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ದಿವಸ ಉಪವಾಸ ಮಾಡ್ರಿ ಅಂತ ಹೇಳಿದ್ರು. ಅದು ಒಬ್ಬ ನಾಯಕನ ನೈತಿಕ ಬಲ ಇದ್ದಾಗ ಮಾತ್ರ ಹೇಳಕ್ಕೆ ಸಾಧ್ಯ. ಕಾಂಗ್ರೆಸ್ನವ್ರಿಗೆ ಅರ್ಥ ಆಗುತ್ತೆ. ಕಾಂಗ್ರೆಸ್ನವ್ರಿಗೆ ತ್ಯಾಗ ಅನ್ನೋದೇ ಗೊತ್ತಿಲ್ಲ. ಕಾಂಗ್ರೆಸ್ನವ್ರಿಗೆ ದೇಶಭಕ್ತಿ ಅನ್ನೋದು ಗೊತ್ತಿಲ್ಲ. ಕಾಂಗ್ರೆಸ್ನವ್ರಿಗೆ ನಮ್ಮ ಜನಮಾನಸದಲ್ಲಿ ತ್ಯಾಗ ಮತ್ತು ದೇಶಭಕ್ತಿ ಆಳವಾಗಿ ಊರಿದೆ ಅನ್ನುವಂಥ ನಂಬಿಕೆನೂ ಕೂಡ ಇಲ್ಲ ಅವರಿಗೆ. ಆದ್ದರಿಂದ ಎಲ್ಲವನ್ನೂ ಕೂಡ ಒಂದು ರೀತಿಯಲ್ಲಿ ವಿರೋಧ ಮಾಡೋ ಸಲ ವಿರೋಧ ಮಾಡ್ತಾರೆ. ನಾನು ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರ ಈಗೇನು ಇದ್ದಿದ್ರೆ ಹಿಂದೆ ಇರಾಕ್ ವಾರ್ ಆಯಿತು. ಇರಾಕ್ ವಾರ್ ಆದಾಗ ಕೇವಲ 3ನೇ ದಿವಸಕ್ಕೆ ಪೆಟ್ರೋಲ್ ಡೀಸೆಲ್ ಖಾಲಿಯಾಗೋದು. ಎಲ್ಲ ಗದಗಿನಿಂದ ಹಿಡಿದು ದಿಲ್ಲಿವರೆಗೂ ಎಲ್ಲ ಪೆಟ್ರೋಲ್ ಬಂಕ್ ಕಿಲೋಮೀಟರ್ ಗಟ್ಟಲೆ ಟ್ರಕ್ಕು ಕಾರುಗಳ ಕ್ಯೂ ಇತ್ತು. ನಾವೆಲ್ಲ ನೋಡಿದ್ದೀವಿ. ಅವರು ಆ ಥರ ನಿರ್ವಹಣೆಯನ್ನು ಮಾಡಿದ್ವಿ. ಅಂಥ ನಿರ್ವಹಣೆ ಮಾಡೋದವ್ರಿಗೆ ಇಂಥ ವಿಚಾರಕ್ಕೆ ಗೊತ್ತಾಗಲ್ಲ. ಮುಂಜಾಗ್ರತೆ ಕ್ರಮ ಎಲ್ಲರೂ ಮಾಡಬೇಕಾಗಿರುವಂಥ ಅವಶ್ಯಕತೆ ಕ್ರಮ. ದೇಶಕ್ಕಾಗಿ ಇಷ್ಟಾದರೂ ಕೂಡ ನಾವೆಲ್ಲರೂ ಸೇರಿ ಮಾಡಬೇಕು. ಜನರಿಂದ ನಮ್ಮಿಂದನೇ ದೇಶ. ಇಂಥ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರಿಗೂ ಇಂಥ ಪ್ರಸಂಗ ಬಂದಾಗ ನಾವು ಅದಕ್ಕೆ ಕಣ್ಮುಚ್ಕೊಂಡು ಕೂತ್ಕೊಳ್ತೀವಿ, ನಾವು ಅದಕ್ಕೆ ಸಂಬಂಧ ಇಲ್ದಂಗೆ ಕೂತ್ಕೊಳ್ತೀವಿ ಅಂತಂದರೆ ಅದು ನಡೆಯೋದಿಲ್ಲ. ಅದು ವಾಸ್ತವಿಕಾಂಶದಿಂದ ದೂರ ಇರೋದು ಸರಿಯಲ್ಲ. ಒಬ್ಬ ನಾಯಕನಾಗಿ ಆ ಒಂದು ವಿಚಾರವನ್ನು ಜನರ ಮುಂದೆ ಹಂಚ್ಕೊಂಡಿದ್ದಾರೆ. ಜನ ಸ್ಪಂದಿಸ್ತಾರೆ ಅಂತ ವಿಶ್ವಾಸ ಇದೆ. ಯಾಕಂದ್ರೆ ಹಿಂದೆ ಕೋವಿಡ್ನಲ್ಲಿ ಏನೇನೆಲ್ಲ ಪ್ರಧಾನಮಂತ್ರಿಗೆ ಹೇಳಿದ್ರು ಮಾಡಿದ್ದಕ್ಕಾಗಿ ಕೋವಿಡ್ ನಿಯಂತ್ರಣ ಆಯ್ತಲ್ಲ. ಪಕ್ಕದ ಚೈನಾದಲ್ಲಿ ಸಾವಿರಾರು ಸಾವಾದಾಗ ಇಲ್ಲೆಲ್ಲ ರಕ್ಷಣೆ ಮಾಡೋಕ್ಕೆ ಸಾಧ್ಯ ಆಯಿತು. ಹೀಗಾಗಿ ಇದು ಸಣ್ಣ ವಿಚಾರ. ಕೋವಿಡ್ ಮುಂದಿನ ತ್ಯಾಗದ ಮುಂದೆ ಮಾಡಬಹುದಾದಂಥ ಕ್ರಮಗಳಿದ್ದಾವೆ, ಮಾಡ್ತಾರಂತ ವಿಶ್ವಾಸ